ರಾಹುಲ್ ಗಾಂಧಿಯವರ ಮತದಾರರ ಅಧಿಕಾರ ಯಾತ್ರೆ ಬಿಹಾರದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದೆ. ಮತಗಳ್ಳತನದ ಬಗೆಗಿನ ಪುರಾವೆಗಳು ಪರಮಾಣು ಬಾಂಬ್ಗಿಂತಲೂ ದೊಡ್ಡದಾದ ಹೈಡ್ರೋಜನ್ ಬಾಂಬ್ ಆಗಿರಲಿವೆ ಎಂಬ ಎಚ್ಚರಿಕೆ ನೀಡುವುದರೊಂದಿಗೆ ರಾಹುಲ್ ಗಾಂಧಿ ಆಡಳಿತಾರೂಢರಲ್ಲಿ ನಡುಕ ಹುಟ್ಟಿಸಿದ್ದಾರೆ. बीजेपी के लोग अच्छी तरह सुन लीजिए भैया, एटम बम का नाम सुना आपने? सुना है एटम बम का नाम? उससे बड़ा क्या होता है? उससे बड़ा क्या होता है? एटम बम से बड़ा हाइड्रोजन बम होता है नहीं होता है? माधवपुरा में हमने एटम बम दिखाया था. बीजेपी के लोगों तैयार हो जाओ, हाइड्रोजन बम आ रहा है, हाइड्रोजन बम आ रहा है, तैयार हो जाइए. आपकी जो सच्चाई है, वोट चोरी की सच्चाई है, वो पूरे देश को पता लगने जा रही है. ಮತ ಕದ್ದು ಗೆದ್ದವರು ಮುಖಗೇಡಿ ಆಗಲಿದ್ದಾರೆ ಎಂಬ ರಾಹುಲ್ ಮಾತು ಇವತ್ತಿನ ರಾಜಕೀಯದಲ್ಲಿ ಒಂದು ಪಲ್ಲಟವನ್ನೇ ತರುವಂತದ್ದಾಗಿದೆ. ಇದಕ್ಕೂ ಮೊದಲು ಅವರು ಭಾರತ್ ಜೋಡೋ ಯಾತ್ರೆ ಮೂಲಕ ಇಡೀ ದೇಶದ ಕಣ್ಣಲ್ಲಿ ಬೆಳಗಿದ್ರು. ಯಾತ್ರೆಗಳು ಮತ್ತವುಗಳ ರಾಜಕೀಯ ಪರಿಣಾಮಗಳು ಈ ದೇಶದಲ್ಲಿ ಕಾಲಕಾಲಕ್ಕೆ ದೊಡ್ಡ ಬದಲಾವಣೆಗಳನ್ನೇ ತಂದಿವೆ. ಜನತಾ ಪಕ್ಷದ ನಾಯಕರಾಗಿದ್ದ ಚಂದ್ರಶೇಖರ್ ಅವರ ಪಾದಯಾತ್ರೆಯಿಂದ ಹಿಡಿದು ಇವತ್ತಿನ ರಾಹುಲ್ ಗಾಂಧಿ ಅವರ ಯಾತ್ರೆಗಳವರೆಗೆ ಈ ಬದಲಿಸಬಲ್ಲ ನಡಿಗೆಯ ಇತಿಹಾಸ ದೊಡ್ಡದಿದೆ. ಯಾತ್ರೆಗಳ ಜೊತೆಗೆ ವಿವಿಧ ಆಂದೋಲನಗಳು ಕೂಡ ರಾಜಕೀಯವಾಗಿ ಕಾಲಕಾಲಕ್ಕೆ ಮಹತ್ವದ ಪಾತ್ರ ವಹಿಸಿವೆ. ಭಾರತೀಯ ಇತಿಹಾಸದಲ್ಲಿ ಮೈಲುಗಲ್ಲುಗಳಂತೆ ಉಳಿದಿರುವ ಅಂತಹ ಘಟನೆಗಳನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಬಿಹಾರದಲ್ಲಿನ ಮತದಾರರ ಅಧಿಕಾರ ಯಾತ್ರೆ ಮೂಲಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮತ್ತು ಇಂಡಿಯಾ ಮೈತ್ರಿಕೂಟ ಬಿಜೆಪಿಯೊಳಗೆ ಹುಟ್ಟಿಸಿರುವ ತಳಮಳ ಸಣ್ಣದಲ್ಲ. ಬಿಜೆಪಿಯ ಭಂಡ ರಾಜಕೀಯವನ್ನ ಉದ್ದಕ್ಕೂ ಪ್ರಶ್ನೆ ಮಾಡಿರುವ ಈ ಯಾತ್ರೆ ಮತಗಳ್ಳತನದ ವಿರುದ್ಧದ ಸ್ಫೋಟಕ ಶಕ್ತಿಯಾಗಿ ಹೈಡ್ರೋಜನ್ ಬಾಂಬ್ನ ರೂಪಕವನ್ನ ಇಟ್ಟಿದೆ. ಮತಗಳ್ಳತನ ಅಂತಂದ್ರೆ ಹಕ್ಕುಗಳ ಕಳ್ಳತನ, ಮೀಸಲಾತಿಯ ಕಳ್ಳತನ, ಉದ್ಯೋಗದ ಕಳ್ಳತನ, ಶಿಕ್ಷಣದ ಕಳ್ಳತನ, ಪ್ರಜಾಪ್ರಭುತ್ವದ ಕಳ್ಳತನ, ಯುವಕರ ಭವಿಷ್ಯದ ಕಳ್ಳತನ ಅಂತ ರಾಹುಲ್ ಗಾಂಧಿ ವ್ಯಾಖ್ಯಾನಿಸಿದ್ದಾರೆ. वोट चोरी का मतलब अधिकार की चोरी, वोट चोरी का मतलब आरक्षण की चोरी, वोट चोरी का मतलब रोजगार की चोरी, वोट चोरी का मतलब शिक्षा की चोरी, वोट चोरी का मतलब लोकतंत्र की चोरी, वोट चोरी का मतलब युवाओं के भविष्य की चोरी. ये सिर्फ वोट नहीं ले रहे हैं, ये आपकी जमीन, आपका राशन कार्ड सब कुछ उठा ले जाएंगे. ನಿಮ್ಮ ಭೂಮಿ, ನಿಮ್ಮ ಪಡಿತರ ಚೀಟಿಯನ್ನ ತೆಗೆದುಕೊಂಡು ಅದಾನಿ ಅಂಬಾನಿಗೆ ನೀಡಲಾಗುತ್ತೆ. ಮಹಾತ್ಮ ಗಾಂಧಿಯ ಹಂತಕರು ಈಗ ಸಂವಿಧಾನವನ್ನ ಮುಗಿಸೋಕೆ ಯತ್ನಿಸುತ್ತಿದ್ದಾರೆ. ಇದನ್ನ ಬಿಹಾರದ ಯುವಜನರು ಅರ್ಥ ಮಾಡ್ಕೊಳ್ಬೇಕಿದೆ ಅಂತ ರಾಹುಲ್ ಗಾಂಧಿ ಅವರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಸಂವಿಧಾನವನ್ನ ನಾಶ ಮಾಡೋಕೆ ನಾವು ಅವರಿಗೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. जिन शक्तियों ने महात्मा गांधी की हत्या की, वही शक्ति इस संविधान की, अंबेडकर जी की संविधान की, गांधी जी की संविधान की हत्या करने की कोशिश कर रहे हैं. हम इनको संविधान की हत्या नहीं करने देंगे, कुछ भी हो जाए नहीं करने देंगे. ಈ ಯಾತ್ರೆ ಮೂಲಕ ರಾಹುಲ್ ಗಾಂಧಿ ಒಂದ್ ಕಡೆ ಬಿಹಾರದಲ್ಲಿ ಕ್ಷೀಣಿಸಿದ್ದ ಕಾಂಗ್ರೆಸ್ಗೆ ಬಲ ತುಂಬಿದ್ದಾರೆ. ಮತ್ತೊಂದು ಕಡೆ ಮುಂಬರುವ ವಿಧಾನಸಭೆ ಚುನಾವಣೆಯ ಸೀಟು ಹಂಚಿಕೆ ವೇಳೆ ಹೆಚ್ಚಿನ ಸ್ಥಾನಗಳಿಗಾಗಿ ಚೌಕಾಸಿ ಮಾಡುವ ಶಕ್ತಿಯನ್ನೂ ಪಡೆದಿದ್ದಾರೆ. ಇನ್ನೂ ಮುಖ್ಯವಾಗಿ ಅವರು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಂಚನೆಯ ಜೋಡಾಟವನ್ನ ಬಯಲಿಗೆಳೆದು ನಿಲ್ಲಿಸಿದ್ದಾರೆ. ಇದರೊಂದಿಗೆ ಸಂವಿಧಾನ ರಕ್ಷಣೆಯ ರಾಹುಲ್ ಅಭಿಯಾನ ಪ್ರಜಾಸತ್ತೆಯ ಆತ್ಮದಂತಿರುವ ಮತಗಳನ್ನ ಕಾಯುವ ಮೂಲಭೂತ ಕೆಲಸಕ್ಕೆ ಅಣಿಯಾಗಿದ್ದು ಇನ್ನಷ್ಟು ತೀವ್ರತೆ ಪಡೆದಿದೆ. ಆಗಸ್ಟ್ 17ರಂದು ಬಿಹಾರದಲ್ಲಿ ಶುರುವಾದ ಮತದಾರರ ಅಧಿಕಾರ ಯಾತ್ರೆ ಸೆಪ್ಟೆಂಬರ್ 1ರಂದು ಮುಕ್ತಾಯಗೊಳ್ತು. ಬಿಹಾರದ ಒಟ್ಟು 25 ಜಿಲ್ಲೆಗಳ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಗಿದ್ದ ಯಾತ್ರೆ ಒಟ್ಟು 1300 ಕಿಲೋಮೀಟರ್ ಕ್ರಮಿಸಿದೆ. ರಾಹುಲ್ ಅವರು ತಮ್ಮದೇ ಆದ ರಾಜಕೀಯ ಛಾಪನ್ನ ಮೂಡಿಸಿದ ಮೊದಲ ಯಾತ್ರೆಯಾಗಿ ಭಾರತ್ ಜೋಡೋ ಯಾತ್ರೆ ಮಹತ್ವವಾದದ್ದು. ಅದು 2 ಹಂತಗಳಲ್ಲಿ ನಡೆಯಿತು. ಮೊದಲನೆಯ ಭಾರತ್ ಜೋಡೋ ಯಾತ್ರೆ 2022ರ ಸೆಪ್ಟೆಂಬರ್ 7ರಂದು ಕನ್ಯಾಕುಮಾರಿಯಿಂದ ಶುರುವಾಗಿ 2023ರ ಜನವರಿ 30ರಂದು ಶ್ರೀನಗರದಲ್ಲಿ ಕೊನೆಗೊಳ್ತು. 12 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ ಈ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು 3970 ಕಿಲೋಮೀಟರ್ ಕ್ರಮಿಸಿದ್ರು. ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ 2024ರ ಜನವರಿ 14ರಂದು ಮಣಿಪುರದ ತೌಬಲ್ ಜಿಲ್ಲೆಯ ಕಾಂಗ್ಜೋಮ್ನಿಂದ ಪ್ರಾರಂಭವಾಗಿ ಮಾರ್ಚ್ 20ರಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ಕೊನೆಗೊಳ್ತು. 15 ರಾಜ್ಯಗಳನ್ನು ಹಾದು ಹೋಗುವ ಮೂಲಕ 6700 ಕಿಲೋಮೀಟರ್ ಕ್ರಮಿಸಿತು. ಮೊದಲನೆಯ ಭಾರತ್ ಜೋಡೋ ಯಾತ್ರೆ ದಕ್ಷಿಣದಿಂದ ಉತ್ತರಕ್ಕೆ ಸಾಗಿದ್ರೆ, ಎರಡನೇ ಹಂತವಾಗಿದ್ದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಪೂರ್ವದಿಂದ ಪಶ್ಚಿಮದವರೆಗೆ ಸಾಗಿತ್ತು.
ಇದು ದ್ವೇಷಿಸುವ ದೇಶವಲ್ಲ, ಪ್ರೀತಿಸುವ ದ್ವೇಷ ಮತ್ತು ದ್ವೇಷದ ಬಾಜಾರಿನಲ್ಲಿ ಪ್ರೀತಿಯ ಅಂಗಡಿ ತೆರೆಯಬೇಕಿದೆ ಅಂತ ಮೊದಲ ಯಾತ್ರೆಯಲ್ಲಿ ರಾಹುಲ್ ಪ್ರತಿಪಾದಿಸಿದ್ರು. नफरत के बाजार में मोहब्बत की दुकान खोल रहा हूं. ನಾವು ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷದ ವಿರುದ್ಧ ಹೋರಾಡ್ತಾ ಇಲ್ಲ. ಮೋದಿ ಕೇವಲ ಒಂದು ಮುಖವಾಡ, ಅವರನ್ನ ಮುಂದಿಟ್ಕೊಂಡು ಆಟವಾಡ್ತಿರುವ ಶಕ್ತಿಯ ವಿರುದ್ಧ ನಮ್ಮ ಹೋರಾಟ ಅಂತ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಹೊತ್ತಲ್ಲಿ ರಾಹುಲ್ ಹೇಳಿದ್ರು. ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ಸಾಧ್ಯತೆಗಳನ್ನೇ ತೆರೆದ ಹಲವು ಯಾತ್ರೆಗಳಿಗೆ ಈ ದೇಶ ಸಾಕ್ಷಿಯಾಗಿದೆ. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿ ಕೈಗೊಂಡಿದ್ದ ದಂಡಿ ಯಾತ್ರೆ ಮಹತ್ವದ ಮೈಲಿಗಲ್ಲಾಗಿತ್ತು. ಬ್ರಿಟಿಷರು ಉಪ್ಪಿನ ಮೇಲೆ ಕರ ಹೇರಿದ್ದನ್ನು ವಿರೋಧಿಸಿ 1930 ಮಾರ್ಚ್ 12ರಂದು ಅಹಮದಾಬಾದ್ನ ಸಾಬರಮತಿ ಆಶ್ರಮದಿಂದ ಗಾಂಧೀಜಿ ಪಾದಯಾತ್ರೆಯನ್ನ ಆರಂಭ ಮಾಡಿದ್ರು. 240 ಮೈಲಿ ಕಾಲ್ನಡಿಗೆಯಲ್ಲಿ ನಡೆದು 1930 ಏಪ್ರಿಲ್ 6ರಂದು ತಮ್ಮ 24 ದಿನಗಳ ಪಾದಯಾತ್ರೆಯನ್ನ ಮುಗಿಸಿದ್ರು. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿನ ರಾಜಕೀಯ ಯಾತ್ರೆಗಳಲ್ಲಿ ಗೆಲುವು ಕಂಡ ಯಾತ್ರೆಗಳಿರುವಂತೆ ವಿಫಲವಾದವುಗಳು ಕೂಡ ಇವೆ. ಅಂಥವುಗಳನ್ನ ಒಮ್ಮೆ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು. ಚಂದ್ರಶೇಖರ್ ಪಾದಯಾತ್ರೆ 1983ರಲ್ಲಿ ಜನತಾ ಪಕ್ಷದ ನಾಯಕರಾಗಿದ್ದ ಚಂದ್ರಶೇಖರ್ ಅವರು ಕನ್ಯಾಕುಮಾರಿಯಿಂದ ಪಾದಯಾತ್ರೆ ಪ್ರಾರಂಭಿಸಿದ್ರು. ತಮಿಳುನಾಡು ಕರ್ನಾಟಕ ಗಡಿ ಪ್ರದೇಶವಾದ ಅತ್ತಿಬೆಲೆಯಿಂದ ಕರ್ನಾಟಕಕ್ಕೂ ಪ್ರವೇಶಿಸಿ 15 ದಿನಗಳ ಕಾಲ ಪಾದಯಾತ್ರೆ ಮೂಲಕ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಸಂಚರಿಸಿದ್ರು. 6 ತಿಂಗಳ ನಂತರ ಯಾತ್ರೆ ನವದೆಹಲಿ ಮುಟ್ಟಿತು. ಅದು ಅವರನ್ನ ಪ್ರಧಾನಿ ಹುದ್ದೆವರೆಗೂ ನಡೆಸಿಕೊಂಡು ಹೋಯಿತು ಅನ್ನೋದು ಮಹತ್ವದ ವಿಚಾರ. ಪಕ್ಷ ಮತ್ತು ಜನರ ನಡುವೆ ಸಂಪರ್ಕ ಸಾಧಿಸುವಲ್ಲಿ ಆ ಪಾದಯಾತ್ರೆ ಒಂದು ದೊಡ್ಡ ಯಶಸ್ಸನ್ನ ಕಾಣ್ತು ಅಂತ ವಿಶ್ಲೇಷಕರು ಹೇಳ್ತಾರೆ. ಆದರೆ ಅದರ ಹೊರತಾಗಿನೂ ಇಂದಿರಾ ಗಾಂಧಿಯವರ ಹತ್ಯೆ ಮತ್ತು ನಂತರದ ನಾಟಕೀಯ ರಾಜಕೀಯ ಬೆಳವಣಿಗೆಗಳ ಬಳಿಕ 1984ರ ಚುನಾವಣೆಯಲ್ಲಿ ಅದರ ಪ್ರಭಾವ ಕ್ಷೀಣಿಸಿತು. ರಾಜೀವ್ ಗಾಂಧಿ ಭಾವನಾತ್ಮಕ ಅಲೆ ಮೇಲೆ ಅಧಿಕಾರಕ್ಕೆ ಬಂದರು. ರಾಜೀವ್ ಗಾಂಧಿ ಸಂದೇಶ ಯಾತ್ರೆ 1985ರಲ್ಲಿ ಮುಂಬೈನಲ್ಲಿ ನಡೆದ ಎಐಸಿಸಿ ಸಭೆಯಲ್ಲಿ ರಾಜೀವ್ ಗಾಂಧಿ ಸಂದೇಶ ಯಾತ್ರೆ ಘೋಷಣೆಯಾಯಿತು. ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಮುಂಬೈ, ಕಾಶ್ಮೀರ, ಕನ್ಯಾಕುಮಾರಿ ಮತ್ತು ಈಶಾನ್ಯದಿಂದ ಏಕಕಾಲದಲ್ಲಿ ಯಾತ್ರೆ ನಡೆಸಿದ್ರು. 3 ತಿಂಗಳಿಗೂ ಹೆಚ್ಚು ಕಾಲದ ನಂತರ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಯಾತ್ರೆ ಮುಕ್ತಾಯಗೊಳ್ತು. ಅಡ್ವಾಣಿ ರಥಯಾತ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಚಳುವಳಿಗೆ ಚಾಲನೆ ನೀಡೋಕೆ ಲಾಲ್ ಕೃಷ್ಣ ಅಡ್ವಾಣಿ ರಥಯಾತ್ರೆಯನ್ನ ಕೈಗೊಂಡ್ರು. ಸೆಪ್ಟೆಂಬರ್ 1990ರಲ್ಲಿ ಪ್ರಾರಂಭವಾದ ಯಾತ್ರೆ 10,000 ಕಿಲೋಮೀಟರ್ ಅನ್ನ ಕ್ರಮಿಸಿ ಅಕ್ಟೋಬರ್ 30ರಂದು ಅಯೋಧ್ಯೆಯಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ಆದರೆ ಉತ್ತರ ಬಿಹಾರದ ಸಮಷ್ಟಿಪುರದಲ್ಲಿ ಅದನ್ನ ನಿಲ್ಲಿಸಲಾಯಿತು ಮತ್ತು ಅಡ್ವಾಣಿಯವರನ್ನ ಬಂಧಿಸಲಾಯಿತು. ಮಂದಿರ ಕುರಿತ ಬೇಡಿಕೆ ಹೆಚ್ಚಾದಂತೆ ಬಿಜೆಪಿಯ ಚುನಾವಣಾ ಅದೃಷ್ಟವೂ ಖುಲಾಯಿಸಿತ್ತು. ಇಡೀ ದೇಶದಲ್ಲಿ ಕೋಮುವಾದದ ಕಿಡಿ ಹಚ್ಚುವಲ್ಲಿ ನಿರ್ಣಾಯಕ ಕೊಡುಗೆ ನೀಡಿದ ಯಾತ್ರೆಯಾಗಿ ಇದನ್ನ ನೋಡಲಾಗತ್ತೆ. ಆ ಯಾತ್ರೆ, ಅದರ ಹಿಂಸಾತ್ಮಕ ಪರಿಣಾಮಗಳು, ಅದು ಈ ದೇಶದ ಸಾಮಾಜಿಕ ವ್ಯವಸ್ಥೆ ಮೇಲೆ ಮಾಡಿದ ಪರಿಣಾಮ ಇವತ್ತಿಗೂ ಗುಣವಾಗದ ಕಾಯದಂತೆ ಹಾಗೆ ಉಳ್ಕೊಂಡಿದೆ. ಏಕತಾ ಯಾತ್ರೆ ರಾಷ್ಟ್ರೀಯ ಏಕತೆಯನ್ನ ಬೆಂಬಲಿಸೋಕೆ ಮತ್ತು ಪ್ರತ್ಯೇಕತಾವಾದಿ ಚಳುವಳಿಗಳನ್ನ ವಿರೋಧಿಸೋಕೆ 1991ರಲ್ಲಿ ಆಗಿನ ಬಿಜೆಪಿ ಅಧ್ಯಕ್ಷ ಮುರಳಿ ಮನೋಹರ್ ಜೋಶಿ ನೇತೃತ್ವದಲ್ಲಿ ಏಕತಾ ಯಾತ್ರೆ ನಡೆಯಿತು. ಬಹಳ ನಿರೀಕ್ಷೆಯೊಂದಿಗೆ ಪ್ರಾರಂಭವಾಗಿದ್ದ ಬಿಜೆಪಿಯ ಈ ಮತ್ತೊಂದು ಯಾತ್ರೆಯಲ್ಲಿ ಭಾಗವಹಿಸುವಿಕೆ ನಿರಾಶಾದಾಯಕವಾಗಿತ್ತು ಮತ್ತು ವಿಫಲ ಆಯಿತು. ಭಾರತ ಉದಯ ಯಾತ್ರೆ ಇದು ಬಿಜೆಪಿಯ ಮತ್ತೊಂದು ವಿಫಲ ಯಾತ್ರೆ ಆಗಿತ್ತು. 2004ರ ಲೋಕಸಭೆ ಚುನಾವಣೆಗೆ ಮೊದಲು ಅಡ್ವಾಣಿ ಅವರು ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಡಿಯಲ್ಲಿ ಭಾರತದ ಸಾಧನೆಗಳನ್ನು ಎತ್ತಿ ತೋರಿಸೋಕೆ ಈ ಯಾತ್ರೆಯನ್ನ ಪ್ರಾರಂಭಿಸಿದ್ರು. ಇದು ಇಂಡಿಯಾ ಶೈನಿಂಗ್ ಅಭಿಯಾನದ ಭಾಗ ಆಗಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನ ಅನುಭವಿಸಿದ್ರಿಂದ ಮತ್ತು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ತಮ್ಮ ಮೊದಲ ಅವಧಿಯನ್ನ ಪ್ರಾರಂಭಿಸಿದ್ರಿಂದ ಈ ಯಾತ್ರೆ ಲೆಕ್ಕದಲ್ಲಿ ಉಳಿದೇ ಹೋಯಿತು. ನರ್ಮದಾ ಪರಿಕ್ರಮ ಯಾತ್ರೆ ಕಾಂಗ್ರೆಸ್ಗೆ ಚುನಾವಣಾ ಯಶಸ್ಸನ್ನ ತಂದುಕೊಟ್ಟ ಒಂದು ಯಾತ್ರೆ 2017ರಲ್ಲಿ ನಡೆಯಿತು. ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ನರ್ಮದಾ ನದಿಯ ದಡದಲ್ಲಿರುವ ನರ್ಸಿಂಗ್ಪುರ ಜಿಲ್ಲೆಯ ಬರ್ಮನ್ ಘಾಟ್ನಿಂದ ನರ್ಮದಾ ಪರಿಕ್ರಮ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು. ಈ ಯಾತ್ರೆ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಅಂತ ಸಿಂಗ್ ಸಮರ್ಥನೆ ಮಾಡಿಕೊಂಡಿದ್ರೂ ಕೂಡ ಅದರ ರಾಜಕೀಯ ಪರಿಣಾಮಗಳು ಸ್ಪಷ್ಟವಾಗಿದ್ವು. ಮಧ್ಯಪ್ರದೇಶದಲ್ಲಿ 2019ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದ ಯಶಸ್ಸಿಗೆ ಇದು ಕಾರಣ ಅಂತ ವಿಶ್ಲೇಷಕರು ಉಲ್ಲೇಖ ಮಾಡ್ತಾರೆ. ಆಂಧ್ರ ರಾಜಕೀಯದಲ್ಲಿ ಯಾತ್ರೆಗಳಿಗೆ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಬಹಳ ಮಹತ್ವ ಇದೆ. ಮಾಜಿ ಮುಖ್ಯಮಂತ್ರಿಗಳಾದ ಎನ್.ಟಿ. ರಾಮರಾವ್, ಅವರ ಅಳಿಯ ಚಂದ್ರಬಾಬು ನಾಯ್ಡು, ವೈಎಸ್ ರಾಜಶೇಖರ್ ರೆಡ್ಡಿ ಮತ್ತು ಅವರ ಮಗ ವೈಎಸ್ ಜಗನ್ಮೋಹನ್ ರೆಡ್ಡಿ ಎಲ್ಲರೂ ಕೈಗೊಂಡ ಯಾತ್ರೆಗಳು ಆ ರಾಜ್ಯದಲ್ಲಿ ನಾಟಕೀಯ ತಿರುವುಗಳಿಗೆ ಕಾರಣವಾಗಿವೆ. 1983ರ ವಿಧಾನಸಭೆ ಚುನಾವಣಾ ಪ್ರಚಾರಕ್ಕಾಗಿ ಎನ್.ಟಿ.ಆರ್. ಅವರು ಶೆವ್ರಲೆ ವ್ಯಾನ್ ಅನ್ನ ಮಾರ್ಪಡಿಸಿ ಬಳಸಿದ್ದು ದೊಡ್ಡ ವಿಶೇಷತೆಯನ್ನ ಪಡೆದಿತ್ತು. ದೇಶದಲ್ಲಿ ಅಂಥದ್ದೊಂದನ್ನ ಮಾಡಿದ ಮೊದಲ ರಾಜಕಾರಣಿ ಅವರಾಗಿದ್ರು. ಅದಕ್ಕೆ ಚೈತನ್ಯ ರಥ ಅಂತ ಹೆಸರಿಸಲಾಗಿತ್ತು. ಯಾತ್ರೆ ಬಳಿಕ ಅವರು 294 ವಿಧಾನಸಭಾ ಸ್ಥಾನಗಳಲ್ಲಿ 202 ಸ್ಥಾನಗಳನ್ನ ಗೆದ್ರು.
ನಾಯಕನೊಬ್ಬನನ್ನ ಅಧಿಕಾರಕ್ಕೆ ತಂದ ಮತ್ತೊಂದು ಯಾತ್ರೆ 2003ರಲ್ಲಿ ನಡೆದಿತ್ತು. ಕಾಂಗ್ರೆಸ್ ನಾಯಕರಾಗಿದ್ದ ವೈಎಸ್ ರಾಜಶೇಖರ್ ರೆಡ್ಡಿ ಆಂಧ್ರಪ್ರದೇಶದಲ್ಲಿ ಬಿಸಿಲಿನಲ್ಲಿ 1500 ಕಿಲೋಮೀಟರ್ ನಡೆದ್ರು. 11 ಜಿಲ್ಲೆಗಳಲ್ಲಿ 3 ತಿಂಗಳ ಕಾಲ ಈ ಪಾದಯಾತ್ರೆ ನಡೆಸಿದ 1 ವರ್ಷದ ನಂತರ ಅವರು ಕಾಂಗ್ರೆಸ್ ಅನ್ನ ಅದ್ಭುತ ಗೆಲುವಿನತ್ತ ಮುನ್ನಡೆಸಿದ್ರು. ಅಧಿಕಾರದಲ್ಲಿದ್ದ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿಯನ್ನ ಸೋಲಿಸಿದ್ರು. ಅವರು 2004 ಮತ್ತು 2009ರ ವಿಧಾನಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನ್ನ ಗೆಲುವಿನತ್ತ ಕೊಂಡೊಯ್ದರು. ಅವರ ನಿಧನದ ಬಳಿಕ ಕಾಂಗ್ರೆಸ್ನಿಂದ ಹೊರಬಂದು ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ ಅವರ ಮಗ ವೈಎಸ್ ಜಗನ್ಮೋಹನ್ ರೆಡ್ಡಿ ನವೆಂಬರ್ 2017ರಿಂದ ಜನವರಿ 2019ರವರೆಗೆ ಪ್ರಜಾ ಸಂಕಲ್ಪ ಯಾತ್ರೆಯನ್ನ ಕೈಗೊಂಡರು. ವಿಧಾನಸಭೆ ಚುನಾವಣೆಗೂ ಮುನ್ನ ಆಂಧ್ರಪ್ರದೇಶದಾದ್ಯಂತ 3500 ಕಿಲೋಮೀಟರ್ಗೂ ಹೆಚ್ಚು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿದ್ರು. ಈ ಯಾತ್ರೆ ಜನಸಾಮಾನ್ಯರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ರಾಜ್ಯದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋಕೆ ಸಹಾಯ ಮಾಡಿತು. ಮೇ 2019ರಲ್ಲಿ ವೈಎಸ್ಆರ್ಪಿಸಿ ರಾಜ್ಯ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿತು ಮತ್ತು ಜಗನ್ಮೋಹನ್ ರೆಡ್ಡಿ ಮುಖ್ಯಮಂತ್ರಿ ಆದರು. ಟಿಡಿಪಿ ಅಧ್ಯಕ್ಷ ಚಂದ್ರಬಾಬು ನಾಯ್ಡು 2012-13ರಲ್ಲಿ ಆಂಧ್ರದ ಮತದಾರರನ್ನ ತಲುಪೋಕೆ ವಸ್ತುನ್ನಾ ಮೀ ಕೋಸಂ ಅಂದ್ರೆ ನಿಮಗಾಗಿ ಬರ್ತಿದ್ದೀನಿ ಅನ್ನೋ 2340 ಕಿಲೋಮೀಟರ್ ದೂರದ ಪಾದಯಾತ್ರೆಯನ್ನ ನಡೆಸಿದ್ರು. ಅವರು 2014ರಲ್ಲಿ ಮುಖ್ಯಮಂತ್ರಿ ಆದ್ರು ಮತ್ತು 2019ರವರೆಗೆ ಸೇವೆ ಸಲ್ಲಿಸಿದ್ರು. ಆಂಧ್ರದ ಪ್ರಸ್ತುತ ಮುಖ್ಯಮಂತ್ರಿ ಕೂಡ ಅವರೇ ಆಗಿದ್ದಾರೆ. ತಮಿಳುನಾಡು ರಾಜಕೀಯ ಯಾತ್ರೆಗಳು. ತಮಿಳುನಾಡಿನಲ್ಲಿ ಮಾವೋ ಝೆಡಾಂಗ್ ಅವರಿಂದ ಪ್ರೇರಿತರಾಗಿ ಎಂಡಿಎಂಕೆ ನಾಯಕರಾಗಿದ್ದ ವೈಕೋ 7 ಪಾದಯಾತ್ರೆಗಳನ್ನು ಕೈಗೊಂಡಿದ್ರು. ನನ್ನ ಯಾತ್ರೆಗಳ ಸಮಯದಲ್ಲಿ ನಾನು ರಾಜಕೀಯ ಮಾತನಾಡಲಿಲ್ಲ ಅಂತ ವೈಕೋ ಹೇಳಿದ್ದನ್ನ ಉಲ್ಲೇಖಿಸುವ ವರದಿಗಳಿವೆ. 2015ರಲ್ಲಿ ಎಂಕೆ ಸ್ಟಾಲಿನ್ ಕೈಗೊಂಡಿದ್ದ ನಮಕ್ಕೂ ನಾಮೆ ಯಾತ್ರೆ ಕೂಡ ಅಲ್ಲಿನ ಮನಸ್ಸುಗಳಲ್ಲಿ ಉಳಿದಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿದ್ದ ಅಣ್ಣಾಮಲೈ ಕೂಡ ಎನ್ಮನ್ ಎನ್ ಮಕ್ಕಳ್ ಎಂ ಯಾತ್ರೆ ಕೈಗೊಂಡಿದ್ರು. ಕರ್ನಾಟಕ ರಾಜಕಾರಣದಲ್ಲಿ ಪಾದಯಾತ್ರೆ. ಕರ್ನಾಟಕದಲ್ಲಿಯೂ ನಾಯಕರು ನಡೆಸಿರುವ ಹಲವು ಪಾದಯಾತ್ರೆಗಳು ಮಹತ್ವ ಪಡೆದಿವೆ. 1980ರಲ್ಲಿ ಅಂದಿನ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಪ್ರತಿಭಟಿಸಿ ದೇವರಾಜ್ ಅರಸು ಅವರ ನೇತೃತ್ವದ ಪ್ರಗತಿಪರ ಪ್ರಜಾಸತ್ತಾತ್ಮಕ ರಂಗ ನರಗುಂದದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸಿತ್ತು. ಅದು ಕರ್ನಾಟಕದಲ್ಲಿ ರೈತ ಸಂಘದ ಹುಟ್ಟಿಗೆ ನಾಂದಿ ಹಾಡಿತು. ಚನ್ನರಾಯಪಟ್ಟಣದ ನೀರಾ ಹೋರಾಟದ ಹೊತ್ತಿನಲ್ಲಿ 2 ರೈತರನ್ನ ಬಲಿ ಪಡೆದ ಗೋಲಿಬಾರನ್ನ ವಿರೋಧಿಸಿ ದೇವೇಗೌಡರು 2001ರಲ್ಲಿ ದೊಡ್ಡಳ್ಳಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನ ನಡೆಸಿದ್ರು. ಹರಿಜನ ಗಿರಿಜನರಿಗೆ ಬಗರುಕುಂ ಭೂಮಿ ನೀಡಬೇಕು ಅಂತ ಬಿಎಸ್ ಯಡಿಯೂರಪ್ಪನವರು 1981ರಲ್ಲಿ ಪಾದಯಾತ್ರೆಯನ್ನ ನಡೆಸಿದ್ರು. ಕಾವೇರಿ ನೀರಿಗಾಗಿ ಎಸ್ಎಂ ಕೃಷ್ಣ ಹಾಗೂ ಯಡಿಯೂರಪ್ಪ 1998ರಲ್ಲಿ ಪಾದಯಾತ್ರೆ ನಡೆಸಿದ್ರು. ಎಸ್ಎಂ ಕೃಷ್ಣ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಅವರ ನೇತೃತ್ವದಲ್ಲಿ 1999ರಲ್ಲಿ ರಾಜ್ಯಾದ್ಯಂತ ಪಾಂಚಜನ್ಯ ಯಾತ್ರೆ ನಡೆಯಿತು. ಅದರ ಫಲವಾಗಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರದ ಗದ್ದುಗೆ ಏರಿತು. ಬಳ್ಳಾರಿ ಗಣಿಗಾರಿಕೆ ವಿರುದ್ಧ ಸಿದ್ದರಾಮಯ್ಯನವರು 2010ರಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ನಡೆಸಿದರು. ಬಳ್ಳಾರಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನರ ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು, ಗಣಿ ಧಣಿಗಳು ಹಾಗೂ ಬಿಜೆಪಿ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು. ಈ ಪಾದಯಾತ್ರೆ ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸಿ 2013ರಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯೋದಕ್ಕೆ ಕಾರಣ ಆಗಿತ್ತು. ಕೃಷ್ಣಾದ ಎ ಮತ್ತು ಬಿ ಸ್ಕೀಮ್ ನಡಿ ಪೂರ್ಣ ಪ್ರಮಾಣದ ನೀರನ್ನ ಬಳಸಿಕೊಳ್ಳುವಲ್ಲಿ ಸರ್ಕಾರದ ವೈಫಲ್ಯ ಹಾಗೂ ನೀರಾವರಿ ಯೋಜನೆ ಅನುಷ್ಠಾನದಲ್ಲಿನ ವೈಫಲ್ಯ ವಿರೋಧಿಸಿ 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಡಿಗೆ ಕೃಷ್ಣೆ ಕಡೆಗೆ ಅನ್ನೋ ಪಾದಯಾತ್ರೆ ನಡೆಯಿತು. 2022ರಲ್ಲಿ ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೇಕೆದಾಟು ಪಾದಯಾತ್ರೆ ನಡೆಯಿತು. ಆದರೆ ಕೋವಿಡ್ ನಿಯಮಗಳ ಹಿನ್ನೆಲೆಯಲ್ಲಿ ಅದು ಅರ್ಧಕ್ಕೆ ನಿಲ್ಲುವಂತಾಯಿತು. ಆದರೂ ಹಳೆ ಮೈಸೂರು ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯ ತುಂಬುವಲ್ಲಿ ಆ ಯಾತ್ರೆ ಯಶಸ್ವಿಯಾಯಿತು. ಯಾತ್ರೆಗಳದ್ದು ದೇಶದ ರಾಜಕಾರಣದಲ್ಲಿ ಒಂದು ಬಗೆಯ ಪಾತ್ರ ಆದರೆ ಆಂದೋಲನಗಳು ಮೂಡಿಸಿರುವ ಗುರುತು ಮತ್ತೊಂದು ಬಗೆಯದ್ದು. ಅಂತಹ ಪ್ರಮುಖ ಆಂದೋಲನಗಳನ್ನು ನಾವು ಗಮನಿಸೋದಾದ್ರೆ ಭೂದಾನ ಚಳವಳಿ. ಭೂಮಿ ಉಳ್ಳವರ ಮನವೊಲಿಸಿ ಭೂರಹಿತರಿಗೆ ಭೂಮಿ ಕೊಡಿಸೋಕೆ ವಿನೋಬಾ ಭಾವೆಯವರು 1951ರಲ್ಲಿ ದೇಶಾದ್ಯಂತ ಸಂಚರಿಸಿದ್ರು. 43,000 ಮೈಲಿ ಕಾಲ್ನಡಿಗೆಯಲ್ಲಿ ದೇಶದ ಮೂಲೆ ಮೂಲೆ ಸಂಚರಿಸಿ ಭೂಮಿ ಉಳ್ಳವರಿಂದ 50 ದಶಲಕ್ಷ ಎಕರೆ ಭೂಮಿಯನ್ನ ಪಡೆದು ಭೂರಹಿತರಿಗೆ ದಾನ ಮಾಡಿದ್ರು. ಕೃಷಿ ಕಾಯ್ದೆ ವಿರೋಧಿಸಿ ರೈತರ ಹೋರಾಟ. ಸೆಪ್ಟೆಂಬರ್ 27, 2020ರಂದು ಮೋದಿ ಸರ್ಕಾರದ 3 ಕೃಷಿ ಕಾಯ್ದೆಗಳಿಗೆ ಅಂಕಿತ ಬಿದ್ದಾಗ ಅದೇ ನವೆಂಬರ್ನಿಂದ ಪಂಜಾಬ್, ಹರಿಯಾಣ ರೈತರು ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ಆರಂಭಿಸಿದ್ರು. ಇತರ ರಾಜ್ಯಗಳ ರೈತರಿಂದಲೂ ಬೆಂಬಲ ವ್ಯಕ್ತ ಆಯಿತು. ರಾಹುಲ್ ಗಾಂಧಿ ಮೊದಲಾದ ವಿಪಕ್ಷ ನಾಯಕರು ರೈತರ ಹೋರಾಟಕ್ಕೆ ಜೊತೆಯಾದ್ರು. 1 ವರ್ಷಕ್ಕೂ ಹೆಚ್ಚು ಕಾಲ ಈ ಐತಿಹಾಸಿಕ ಆಂದೋಲನ ನಡೆಯಿತು. ಅಂತಿಮವಾಗಿ ನವೆಂಬರ್ 19, 2021ರಂದು ಎಲ್ಲ 3 ಕೃಷಿ ಕಾನೂನುಗಳನ್ನು ರದ್ದುಗೊಳಿಸಲಾಗುತ್ತೆ ಅಂತ ಪ್ರಧಾನಿ ಮೋದಿ ಘೋಷಣೆ ಮಾಡಬೇಕಾಯಿತು. ಚಿಪ್ಕೋ ಚಳುವಳಿ. ಚಿಪ್ಕೋ ಅಥವಾ ಅಪ್ಪಿಕೋ ಚಳುವಳಿ 1970ರ ದಶಕದಲ್ಲಿ ಉತ್ತರಾಖಂಡ್ನಲ್ಲಿ ಪ್ರಾರಂಭವಾದ ಅಹಿಂಸಾತ್ಮಕ ಪರಿಸರ ಚಳುವಳಿಯಾಗಿದೆ.
ಮರಗಳನ್ನು ಕಡಿಯುವುದನ್ನು ವಿರೋಧಿಸಿ ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಕಾಡನ್ನು ರಕ್ಷಿಸುವ ಸುಂದರ್ಲಾಲ್ ಬಹುಗುಣ ನೇತೃತ್ವದ ಈ ಆಂದೋಲನ ಅರಣ್ಯ ನಾಶದ ವಿರುದ್ಧದ ದೊಡ್ಡ ಹೋರಾಟವಾಗಿತ್ತು. ಮಹಿಳೆಯರೇ ಪ್ರಮುಖ ಪಾತ್ರ ನಿರ್ವಹಿಸಿದ್ದ ಇದು ದೇಶದಾದ್ಯಂತ ಇದೇ ರೀತಿಯ ಪರಿಸರ ಚಳುವಳಿಗಳಿಗೆ ಸ್ಫೂರ್ತಿಯಾಯಿತು. ಮೌನ ಕಣಿವೆ ಪ್ರತಿಭಟನೆ 1973ರಲ್ಲಿ ಆಗಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ಕೇರಳ ಸರ್ಕಾರ ಮತ್ತು ಪರಿಸರವಾದಿಗಳ ನಡುವಿನ ದೊಡ್ಡ ಸಂಘರ್ಷಕ್ಕೆ ಕಾರಣವಾದ ಹೋರಾಟ ಇದಾಗಿತ್ತು. ಇಡೀ ಜೀವಗೋಳ ಮೀಸಲು ಪ್ರದೇಶವನ್ನು ಮುಳುಗಿಸಲಿದ್ದ ಮತ್ತು ಅದರ 4 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಮಳೆ ಕಾಡುಗಳ ನಾಶಕ್ಕೆ ಕಾರಣವಾಗಲಿದ್ದ ಮೌನ ಕಣಿವೆ ಜಲವಿದ್ಯುತ್ ಯೋಜನೆ ವಿರುದ್ಧ ನಡೆದ ಈ ಹೋರಾಟದ ಪರಿಣಾಮವಾಗಿ ಎಂಜಿಕೆ ಮೆನನ್ ಸಮಿತಿ ಯೋಜನೆ ರದ್ದುಗೊಳಿಸೋಕೆ ಶಿಫಾರಸನ್ನ ಮಾಡಿತು. ಅಸ್ಸಾಂ ಚಳುವಳಿ 1979ರಿಂದ 1985ರ ಅವಧಿಯಲ್ಲಿ ಅಸ್ಸಾಂನಲ್ಲಿನ ದಾಖಲೆ ರಹಿತ ವಲಸಿಗರ ವಿರುದ್ಧ ಈ ಚಳವಳಿ ನಡೆಯಿತು. ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ಅಂದ್ರೆ AASU ಮತ್ತು ಆಲ್ ಅಸ್ಸಾಂ ಗಣ ಸಂಗ್ರಾಮ ಪರಿಷತ್ ಅಂದ್ರೆ AAGSP ನೇತೃತ್ವವನ್ನು ವಹಿಸಿದ್ವು. ಜಂಗಲ್ ಬಚಾವೋ ಆಂದೋಲನ 1980ರ ದಶಕದಲ್ಲಿ ನೈಸರ್ಗಿಕ ಸಾಲ್ ಕಾಡುಗಳ ಜಾಗದಲ್ಲಿ ಹೆಚ್ಚು ಬೆಲೆಯ ತೇಗ ಬೆಳೆಯೋಕೆ ಸರ್ಕಾರ ನಿರ್ಧಾರ ಮಾಡಿದಾಗ ಬಿಹಾರದ ಸಿಂಗ್ ಭೂಮ್ ಜಿಲ್ಲೆಯ ಬುಡಕಟ್ಟು ಜನಾಂಗದವರು ದಂಗೆ ಎದ್ರು. ಜಂಗಲ್ ಬಚಾವೋ ಆಂದೋಲನ ಶೀಘ್ರದಲ್ಲೇ ಜಾರ್ಖಂಡ್ ಮತ್ತು ಒಡಿಶಾಗೂ ಹರಡಿತು. ಗೋಕಾಕ್ ಚಳವಳಿ 1980ರ ದಶಕದಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಪ್ರಥಮ ಭಾಷೆಯ ಸ್ಥಾನಮಾನಕ್ಕಾಗಿ ನಡೆದ ಯಶಸ್ವಿ ಭಾಷಾ ಹಕ್ಕು ಆಂದೋಲನ ಇದಾಗಿತ್ತು. ರಾಜ್ಯದ ಶಾಲೆಗಳಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಬಗ್ಗೆ ಶಿಫಾರಸು ಮಾಡಿದ VK ಗೋಕಾಕ್ ನೇತೃತ್ವದ ಸಮಿತಿಯ ಹೆಸರನ್ನ ಇದಕ್ಕೆ ಇಡಲಾಗಿತ್ತು. ನರ್ಮದಾ ಬಚಾವೋ ಆಂದೋಲನ 1989ರಲ್ಲಿ ಮೇಧಾ ಪಾಟ್ಕರ್ ಪ್ರಾರಂಭಿಸಿದ ನರ್ಮದಾ ಬಚಾವೋ ಆಂದೋಲನ ನರ್ಮದಾ ಕಣಿವೆ ಯೋಜನೆ ವಿರುದ್ಧದ ಚಳುವಳಿಯಾಗಿದೆ. ಸಂತ್ರಸ್ತ ಗ್ರಾಮಸ್ಥರಿಗೆ ಅಸಮರ್ಪಕ ಪುನರ್ವಸತಿ ವಿರುದ್ಧ ಶುರುವಾದ ಹೋರಾಟ ಕಡೆಗೆ ಕಣಿವೆಯ ಪರಿಸರ ಮತ್ತು ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆಯ ಹೋರಾಟವಾಗಿ ಬೆಳೆಯಿತು. ಮಂಡಲ್ ಪ್ರತಿಭಟನೆಗಳು ಸೆಪ್ಟೆಂಬರ್ 1990ರಲ್ಲಿ ಮಂಡಲ್ ಆಯೋಗದ ವರದಿಯನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೆದವು. OBC ಅಭ್ಯರ್ಥಿಗಳಿಗೆ ಸರ್ಕಾರ %27ರಷ್ಟು ಮೀಸಲಾತಿಯನ್ನ ಶಿಫಾರಸು ಮಾಡಿದ ನಂತರ ದೆಹಲಿ ಬಳಿಯ ಹಲವಾರು ನಗರಗಳು ಮತ್ತು ಪಟ್ಟಣಗಳಲ್ಲಿ ಯುವಕರು ಬೆಂಕಿ ಹಚ್ಚಿಕೊಂಡ್ರು. ಪ್ರತಿಭಟನೆಯ ಇತರ ರೂಪಗಳಲ್ಲಿ ಬಂದ್ಗಳು, ಹರತಾಳಗಳು ಮತ್ತು ಧರಣಿಗಳು ಸೇರಿದ್ವು. ಇರೋಮ್ ಶರ್ಮಿಳಾ ಹೋರಾಟ ಮಣಿಪುರದ ಮಾಲೋಮ್ ಹತ್ಯಾಕಾಂಡದ ಸಮಯದಲ್ಲಿ ಇರೋಮ್ ಚಾನು ಶರ್ಮಿಳಾ ಅವರಿಗೆ 28 ವರ್ಷ ವಯಸ್ಸಾಗಿತ್ತು. ಅವರು ನವೆಂಬರ್ 2, 2000ನೇ ಇಸ್ವಿಯಂದು ಉಪವಾಸ ಸತ್ಯಾಗ್ರಹವನ್ನ ಆರಂಭ ಮಾಡಿದ್ರು. ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಅಂದ್ರೆ ಅಫ್ಸ್ಪಾನ್ನ ರದ್ದುಗೊಳಿಸಬೇಕು ಅನ್ನೋದು ಅವರ ಆಗ್ರಹ ಆಗಿತ್ತು. ಆ ಕಾಯ್ದೆ ರದ್ದಾಗೋವರೆಗೂ ತಿನ್ನೋದಿಲ್ಲ, ಕುಡಿಯೋದಿಲ್ಲ, ಕೂದಲನ್ನ ಬಾಚಿಕೊಳ್ಳೋದಿಲ್ಲ ಅಥವಾ ಕನ್ನಡಿ ನೋಡೋದಿಲ್ಲ ಅಂತ ಆಕೆ ಪ್ರತಿಜ್ಞೆ ಕೈಗೊಂಡಿದ್ರು. 2016ರಲ್ಲಿ ಸತ್ಯಾಗ್ರಹವನ್ನ ಕೊನೆಗೊಳಿಸಿ ರಾಜಕೀಯದ ಹಾದಿಯನ್ನ ಅವರು ಆರಿಸಿಕೊಂಡ್ರು. ನಂದಿಗ್ರಾಮ್ ಸಿಂಗೂರ್ ಪ್ರತಿಭಟನೆಗಳು ಜನವರಿ 2007ರಲ್ಲಿ ಪಶ್ಚಿಮ ಬಂಗಾಳದ ಪೂರ್ವ ಮಿಡ್ನಾಪುರ ಜಿಲ್ಲೆಯ ನಂದಿಗ್ರಾಮ್ ಮತ್ತು ಖೇಜೂರಿಯಲ್ಲಿ ವಿಶೇಷ ಆರ್ಥಿಕ ವಲಯಕ್ಕಾಗಿ ಭೂಸ್ವಾಧೀನ ಅಧಿಸೂಚನೆ ವಿರುದ್ಧ ರೈತ ಆಂದೋಲನ ನಡೆಯಿತು. ಈ ಪ್ರತಿಭಟನೆ ವೇಳೆ ಪೊಲೀಸ್ ಗುಂಡಿನ ದಾಳಿಯಲ್ಲಿ 14 ಗ್ರಾಮಸ್ಥರು ಸಾವನ್ನಪ್ಪಿದರು. 2000ರ ದಶಕದ ಉತ್ತರಾರ್ಧದಲ್ಲಿ ಪಶ್ಚಿಮ ಬಂಗಾಳದ ಸಿಂಗೂರ್ನಲ್ಲಿ ಪ್ರಸ್ತಾವಿತ ಟಾಟಾ ನ್ಯಾನೋ ಸಣ್ಣ ಕಾರು ಯೋಜನೆಗಾಗಿ 400 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದರ ವಿರುದ್ಧ ಪ್ರತಿಭಟನೆಗಳು ಭುಗಿಲೆದ್ದವು. ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ನೇತೃತ್ವ ವಹಿಸಿದ್ದ ಪ್ರತಿಭಟನೆಯಲ್ಲಿ ಅಪರ್ಣಾ ಸೇನ್, ಕೌಶಿಕ್ ಸೇನ್ ಮೊದಲಾದವರು ಪಾಲ್ಗೊಂಡಿದ್ದರು. ಪ್ರತಿಭಟನೆಯ ಪರಿಣಾಮವಾಗಿ ಟಾಟಾಗಳು ಯೋಜನೆಯನ್ನ ಹಿಂತೆಗೆದುಕೊಂಡು ಗುಜರಾತ್ಗೆ ಸ್ಥಳಾಂತರ ಮಾಡಿದ್ರು. ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಣ್ಣಾ ಹಜಾರೆ ಅವರು ಏಪ್ರಿಲ್ 5, 2011ನೇ ಇಸ್ವಿಯಂದು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಭ್ರಷ್ಟಾಚಾರ ವಿರೋಧಿ ಕಾನೂನು ಜಾರಿಗೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ಇದು ಲೋಕ್ಪಾಲ್ ಮಸೂದೆ ಜಾರಿಗೆ ಕಾರಣ ಆಯಿತು. UPA ಸರ್ಕಾರದ ಅಂತ್ಯಕ್ಕೂ ನಾಂದಿ ಹಾಡಿ ಮೋದಿ ಗದ್ದುಗೆ ಏರೋದಕ್ಕೂ ದಾರಿಯನ್ನ ಮಾಡಿಕೊಡ್ತು. ತೆಲಂಗಾಣ ಹೋರಾಟ ಈ ಚಳುವಳಿ ಆಂಧ್ರಪ್ರದೇಶ ರಾಜ್ಯದಿಂದ ತೆಲಂಗಾಣ ಬೇರ್ಪಟ್ಟು ಹೊಸ ರಾಜ್ಯ ಆಗೋದಕ್ಕೆ ಕಾರಣ ಆಯಿತು. ಪಾಟೀದಾರ್ ಆಂದೋಲನ ಜುಲೈ 2015ರಲ್ಲಿ ಪಾಟೀದಾರ್ ಸಮುದಾಯದ ಜನ OBC ಸ್ಥಾನಮಾನವನ್ನ ಕೋರಿ ಗುಜರಾತ್ನಾದ್ಯಂತ ಸಾರ್ವಜನಿಕ ಪ್ರದರ್ಶನಗಳನ್ನು ನಡೆಸಿದ್ರು. ಈ ಪ್ರತಿಭಟನೆಗಳು ಹಿಂಸಾತ್ಮಕವಾಗಿ ಮಾರ್ಪಟ್ಟವು. ಯುವ ಪ್ರತಿಭಟನಾಕಾರರು ಹಾರ್ದಿಕ್ ಪಟೇಲ್ ನೇತೃತ್ವದಲ್ಲಿ ಪಾಟೀದಾರ್ ಅನಾಮತ್ ಆಂದೋಲನ ಸಮಿತಿಯನ್ನ ರಚಿಸಿದ್ರು. ರಾಜಸ್ಥಾನದ ಗುಜ್ಜರ್ ಆಂದೋಲನ 2008ರಲ್ಲಿ ಗುಜ್ಜರ್ಗಳು ಇತರ ಹಿಂದುಳಿದ ವರ್ಗದ ಬದಲಿಗೆ ಕೆಳ ಪರಿಶಿಷ್ಟ ಬುಡಕಟ್ಟಿನ ಸ್ಥಾನಮಾನ ಕೋರಿದಾಗ ಪಶ್ಚಿಮ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. ಆ ವರ್ಷ ಮೇ 24ರಂದು ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದಾಗ 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಯಾತ್ರೆಗಳು ಮತ್ತು ಹೋರಾಟಗಳ ವಿಸ್ತೃತ ಪಟ್ಟಿಯ ಹೊರತಾಗಿ ಆಧುನಿಕ ಭಾರತದ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯನ್ನ ಮೂಲಭೂತವಾಗಿ ರೂಪಿಸಿದ ಹಲವಾರು ಇತರ ಪ್ರಮುಖ ಚಳುವಳಿಗಳಿವೆ. 1974ರ ಸಂಪೂರ್ಣ ಕ್ರಾಂತಿಯ ಕರೆಯೊಂದಿಗೆ ನಡೆದ JP ಚಳುವಳಿ
ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ರಾಷ್ಟ್ರವನ್ನು ಒಗ್ಗೂಡಿಸಿತು ಮತ್ತು ನೇರವಾಗಿ ತುರ್ತು ಪರಿಸ್ಥಿತಿಯ ಹೇರಿಕೆ ಹಾಗೂ ನಂತರದಲ್ಲಿ ದೇಶದ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರದ ರಚನೆಗೆ ಕಾರಣ ಆಯಿತು. ಅದಕ್ಕೂ ಮೊದಲು ಭಾಷಾವಾರು ರಾಜ್ಯಗಳ ರಚನೆಗಾಗಿ ನಡೆದ ಚಳುವಳಿ, ವಿಶೇಷವಾಗಿ 1952ರಲ್ಲಿ ಆಂಧ್ರ ರಾಜ್ಯಕ್ಕಾಗಿ ಪೊಟ್ಟಿ ಶ್ರೀರಾಮುಲು ಅವರ ಪ್ರಾಣಾರ್ಪಣೆಯ ಉಪವಾಸ, 1956ರ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯ ಮೂಲಕ ಭಾರತದ ಆಂತರಿಕ ನಕ್ಷೆಯನ್ನು ಪುನಃ ರಚಿಸಲು ಸರ್ಕಾರವನ್ನು ಒತ್ತಾಯಿಸಿತು. ಸಾಮಾಜಿಕ ನ್ಯಾಯದ ಕ್ಷೇತ್ರದಲ್ಲಿ 1970ರ ದಶಕದ ದಲಿತ ಪ್ಯಾಂಥರ್ಸ್ ಚಳವಳಿ ಜಾತಿ ದೌರ್ಜನ್ಯಗಳ ವಿರುದ್ಧ ಒಂದು ಹೋರಾಟಕಾರಿ ಮತ್ತು ಸಾಹಿತ್ಯಿಕ ಶಕ್ತಿಯಾಗಿ ಹೊರಹೊಮ್ಮಿ ದಲಿತ ಅಸ್ಮಿತೆಯ ರಾಜಕಾರಣವನ್ನು ತೀವ್ರಗೊಳಿಸಿತು. ಅಂತೆಯೇ 1990ರ ದಶಕದಲ್ಲಿ ರಾಜಸ್ಥಾನದಲ್ಲಿ ಹುಟ್ಟಿಕೊಂಡ ತಳಮಟ್ಟದ ಮಾಹಿತಿ ಹಕ್ಕು ಅಂದರೆ RTI ಚಳವಳಿ ಪಾರದರ್ಶಕತೆಗಾಗಿ ಯಶಸ್ವಿಯಾಗಿ ಹೋರಾಡಿ 2005ರಲ್ಲಿ ನಾಗರಿಕರನ್ನ ಸಬಲೀಕರಣಗೊಳಿಸಿದ ಪ್ರಬಲ RTI ಕಾಯ್ದೆಯ ಜಾರಿಗೆ ಕಾರಣ ಆಯಿತು. ತೀರಾ ಇತ್ತೀಚೆಗೆ 2012ರಲ್ಲಿ ನಡೆದ ಸ್ವಯಂ ಪ್ರೇರಿತ ಮತ್ತು ರಾಷ್ಟ್ರವ್ಯಾಪಿ ನಿರ್ಭಯ ಚಳವಳಿ ಮಹಿಳಾ ಸುರಕ್ಷತೆಯ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸಿ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಕಾನೂನುಗಳಲ್ಲಿ ಮಹತ್ವದ ತಿದ್ದುಪಡಿಗಳಿಗೆ ಕಾರಣ ಆಯಿತು. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.